ನೀವು ಮನೆ ಹೇಗ್ ನಿಭಾಯಿಸ್ತೀರಾ, ಅದ್ರ ಜೊತೆಗೆ ಈ ಆಫೀಸ್ ಇಲಾಖೆ ವರ್ಕ್ ಹೇಗ್ ನಿಭಾಯಿಸ್ತೀರಾ, ಅದ್ರ ಜೊತೆಗೆ ಈ ಸಂಘ ಸಂಸ್ಥೆಗಳು ಇದನ್ನೆಲ್ಲಾನು ನೀವು ಹೇಗ್ ನಿಭಾಯಿಸ್ತೀರಾ? ಆಸ್ ಎ ವಿಮೆನ್ ಮನೆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂಥದ್ದು ನಂಗೆ ಯಾರು ಹಾಕಿರುವಂತ ಜವಾಬ್ದಾರಿ ಎಲ್ಲ ನಾನೇ ತಗೊಂಡಿರುವಂತ ಜವಾಬ್ದಾರಿ. ಈ ಸಂಘಟನೆಯಲ್ಲಿ ಏನು ಕೆಲಸ ಮಾಡ್ತಾ ಇರೋದು ಇದು ಕೂಡ ಒಂದು ಚಾಲೆಂಜ್ ಅಂತ ತಗೊಂಡು ಮಾಡ್ತಾ ಇರೋದು. 33% ಬಿಲ್ ಪಾಸ್ ಆಗಿಲ್ಲ ಅನ್ನೋದು ನಮ್ಮ ಎಲ್ಲ ಹೆಣ್ಮಕ್ಳ ಕೂಗಾಗಿದೆ. ಹೆಣ್ಮಕ್ಳು ಸಂಘಟಿತರಾಗಬೇಕು, ಅವರ ಶಕ್ತಿ ಏಕತ್ರಿತವಾಗಬೇಕು, ನಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ನಮಗಾಗಿ ಇರುವಂತಹ ಪಾಲಿಸಿಗಳನ್ನ ಬೇರೆಯವರು ಮಾಡಿದಾಗ ಅವರ ಏನು ಅನುಕೂಲತೆ ಇದೆ ಅದನ್ನು ಹುಡುಕೊಳ್ತಾರಲ್ಲ. ನಮಸ್ಕಾರ, ಪ್ರಜಾವಾಹಿನಿ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನೂರ್ಜಹಾನ್. ಸಾಮಾಜಿಕ ಸೇವೆ, ಮಹಿಳಾ ಸಬಲೀಕರಣ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ ಧೈರ್ಯವಾಗಿ ಧ್ವನಿ ಎತ್ತಿರುವ ಅನೇಕ ಮಹಿಳೆಯರಿಗೆ ಪ್ರೇರಣೆಯಾಗಿ ನಿಂತಿರುವ ಮಹಿಳೆಯರ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮ ಸಂಘದ ಮೂಲಕ ನಿರಂತರವಾಗಿ ಕೆಲಸ ಮಾಡುತ್ತಾ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿಯೂ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಕೆ ಶಶಿಕಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ವಿಶೇಷ ಜರ್ನಿ ಬಗ್ಗೆ ತಿಳಿತಾ ಹೋಗೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಮೇಡಮ್? ನಮಸ್ಕಾರ, ಚೆನ್ನಾಗಿದ್ದೀನಿ. ನಿಮ್ಮ ಬಾಲ್ಯದ ಜೀವನ ಮತ್ತೆ ಶಿಕ್ಷಣ ಹೇಗ್ ಶುರು ಆಯ್ತು? ನನ್ನ ಬಾಲ್ಯ ಇಲ್ಲ ಮ್ಯಾಕ್ಸಿಮಮ್ ಕಳೆದಿದ್ದಿಲ್ಲ ರೂರಲ್ ಏರಿಯಾದಲ್ಲಿ. ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಇಬ್ರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರು, ತಂದೆ ತಾಯಿ ಇಬ್ರು. ಅದರಿಂದ ನಮ್ಮ ಪೂರ್ತಿ ಪ್ರಾಥಮಿಕ ಪ್ರೌಢ ಶಿಕ್ಷಣ ಪೂರ್ತಿ ಗ್ರಾಮಾಂತರ ಪ್ರದೇಶಗಳಲ್ಲಿ, ಹಾವೇರಿ, ಮಂಡ್ಯ ಹೀಗೆಲ್ಲ ನಡೀತು. ಹೈಸ್ಕೂಲ್ ಬಂದಾಗ 10th ಸ್ಟ್ಯಾಂಡರ್ಡ್ಗೆ ನಾವು ಫಸ್ಟ್ ಟೈಮ್ ಬ್ಯಾಂಗ್ಳೂರ್ಗೆ ಪಾದಾರ್ಪಣೆ ಮಾಡಿದ್ವಿ. ಬಾಲ್ಯ ಗ್ರಾಮಾಂತರ ಪ್ರದೇಶದಲ್ಲಿ ಕಳೆದಿದ್ದಕ್ಕೂ ಬ್ಯಾಂಗ್ಳೂರ್ನಲ್ಲಿ ನನ್ನ ಶಿಕ್ಷಣ ಮುಗಿದಿದ್ದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ. ಯಾಕಂದ್ರೆ ನಾನು ಬಾಲ್ಯದಲ್ಲಿ ಓದಿದ್ದೆಲ್ಲ ಕನ್ನಡ ಮೀಡಿಯಂ. ಬೆಂಗಳೂರಿಗೆ ಬಂದ್ಮೇಲೆ ಫಸ್ಟ್ ಟೈಮ್ ಇಂಗ್ಲಿಷ್ ಮೀಡಿಯಂನ ಕೇಳಿದ್ದು ನೋಡಿದ್ದು. ಸೊ ಆದ್ರೆ ಅದು ಒಂದು ಹೊಸ ಅನುಭವ. ಮೊದಲಿಂದಾನು ಸ್ವಲ್ಪ ಎಜುಕೇಶನ್ ಅಲ್ಲಿ ಚೆನ್ನಾಗಿದ್ದಿದ್ರಿಂದ ನಂಗೇನು ಅಂತ ಕಷ್ಟ ಆಗಲಿಲ್ಲ. ಹೈಸ್ಕೂಲ್ನ 10th ನಂತರ ಕಾಲೇಜು and MA ಎಜುಕೇಶನ್ ಜ್ಞಾನ ಭಾರತಿಯಲ್ಲೇ ಕಂಪ್ಲೀಟ್ ಮಾಡಿದ್ದು. ಅದಾದ ನಂತರ ಪತ್ರಿಕೋದ್ಯಮದಲ್ಲಿ ಡಿಪ್ಲೊಮಾ ಕೋರ್ಸು ನಾನು ಮೈಸೂರು ಯೂನಿವರ್ಸಿಟಿನಲ್ಲಿ ಮಾಡಿದ್ದೆ. ಅದಾದ ನಂತರ ಇತ್ತೀಚೆಗೆ ದಿನಗಳಲ್ಲಿ LLB ಅರ್ಥದಲ್ಲಿ ಇನ್ನು ನಡೆಸ್ತಾ ಇದ್ದೀನಿ. ಓದ್ತಾ ಇದ್ದೀರಾ? ಹೌದು, ಕಲಿಕೆಗೆ ವಯಸ್ಸಿಲ್ಲಲ್ಲ. ಇವಾಗ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ನೀವು ಪ್ರಮುಖ ಜವಾಬ್ದಾರಿಗಳು ಏನು? ನಾನು ಎಜುಕೇಶನ್ ಮುಗಿಸಿದ ತಕ್ಷಣ ನನಗೆ ಫಸ್ಟ್ ಟೈಮ್ ಸಿಕ್ಕಿದ್ದು ಈ ಕೆಲಸ. ಅದು ಮೊದಲನೇದು ಯಾವಾಗ್ಲೂ ವಿಶೇಷವಾಗಿರುತ್ತಲ್ಲ. ಇದು ನನಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನಾನು ಶೀಘ್ರ ಲಿಪಿಗಾರ್ತಿಯಾಗಿ ನನಗೆ ಫಸ್ಟ್ ಟೈಮ್ ಇಂಟರ್ವ್ಯೂ ಬಂದಿದ್ದು, ನನಗೆ ಜಾಬ್ ಸಿಕ್ಕಿದ್ದು. ಅದಾದ ನಂತರ ನನಗೆ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಮತ್ತೆ ಸಬ್ ರಿಜಿಸ್ಟ್ರಾರ್ ಅಲ್ಲಿ ಬೇರೆ ಕೆಲಸ ಸಿಕ್ತು, ಸೇಮ್ ಶೀಘ್ರ ಲಿಪಿಗಾರ್ತಿಯಾಗಿ. ಆದ್ರೆ ಮೊದಲನೇದನ್ನ ನನಗೆ ಬಿಡ್ಲಿಕ್ಕೆ ಇಷ್ಟ ಇಲ್ದೇನೆ ಅವೆರಡನ್ನ ಡ್ರಾಪ್ ಮಾಡಿ ಇಲ್ಲೇ ಮುಂದುವರೆದೆ. ಆದ್ರೆ ಇದು ನನಗೆ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಅನ್ನೋದೇನಿದೆ, ನನ್ನ ಮೊದಲನೇ ಕೆಲಸ ಅನ್ನೋದ್ರ ಜೊತೆಗೆ ಆ ಯುವ ಸಬಲೀಕರಣದಲ್ಲಿ ಹಾಗೆ ಕ್ರೀಡಾ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಒಂದು ಸೌಭಾಗ್ಯ ಸಿಕ್ತಲ್ಲ, ಅದು ನನಗೆ ತುಂಬಾ ಸಮಾಧಾನ ತರುವಂಥದ್ದು. ಕೆಲಸ ಯಾವ್ದಾದ್ರೂ ಸರಿ ಮಾಡಬಹುದು, ಆದ್ರೆ ನಮ್ಗೆ ತೃಪ್ತಿ ಎಲ್ಲಿ ಸಿಗುತ್ತೆ ಅಲ್ಲಿ ಮುಂದುವರಿಯೋದಿದೆಯಲ್ಲ, ಅದು ನನಗೆ ವಿಶೇಷ ಅನಿಸ್ತು. ಅದರಿಂದ ನಾನು ಈ ಇಲಾಖೆಯಲ್ಲೇ ಮುಂದುವರೆದೆ. ಮೊದಲು ನಾನು ಕೆಲಸ ಶುರು ಮಾಡಿದಾಗ ಶೀಘ್ರ ಲಿಪಿಗಾರ್ತಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡಿದ್ದು. ಯಾಕಂದ್ರೆ ನಾನು ಎಜುಕೇಶನ್ ಹೇಳಿದ್ನಲ್ಲ, ಪ್ರಾಥಮಿಕ ಪ್ರೌಢ ಶಿಕ್ಷಣ ಕಾಲೇಜಿನ ಜೊತೆಗೆ ಸ್ಟೆನೋಗ್ರಫಿನಲ್ಲಿ ಕೂಡ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೆ. ಆ ಎಜುಕೇಶನ್ ಇಂದಾನೇ ನನಗೆ ಕೆಲಸ ಸಿಕ್ಕಿತ್ತು. ಅದಾದ ನಂತರ ನಾನು ಸೂಪರಿಂಟೆಂಡೆಂಟ್ ಆಗಿ ಪ್ರಮೋಷನ್ ತಗೊಂಡು ಈಗ ಸದ್ಯದಲ್ಲಿ ಸಹಾಯಕ ನಿರ್ದೇಶಕಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಸದ್ಯದಲ್ಲೇ ನನಗೆ ಬಡ್ತಿ ಕೂಡ ನಿರೀಕ್ಷೆಯಲ್ಲಿದ್ದೀನಿ. ಹೌದು. ಇವಾಗ ಸಹಾಯಕ ನಿರ್ದೇಶಕರಂದ್ರೆ ಸಾಮಾನ್ಯವಾದ ಹುದ್ದೆ ಅಲ್ಲ, ಅದಕ್ಕೆ ಆದಂತ ಕೆಲವೊಂದು ತುಂಬಾ ಜವಾಬ್ದಾರಿಯುತ ಕೆಲಸ ಇರುತ್ತೆ. ಅಂತ ಟೈಮಲ್ಲಿ ನೀವೆಲ್ಲಾ ಜವಾಬ್ದಾರಿನ ಹೇಗ್ ನಿಭಾಯಿಸ್ತೀರಾ? ಅಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಇವಾಗ ಒಂದು ಗ್ರಾಮೀಣ ಮಟ್ಟದಿಂದ ಹಿಡಿದು ಏನಂದ್ರೆ ರಾಜ್ಯ ಮಟ್ಟದವರೆಗೂ ಕ್ರೀಡೆಗಳು ನಡೀತಿರ್ತಾವೆ. ಅದನ್ನೆಲ್ಲಾನು ನೀವು ಹೇಗ್ ನಿಭಾಯಿಸ್ತೀರಾ?
ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಪರಿಚಯನ ನಾನು ಮೊದಲು ಮಾಡ್ಕೊಡೋದಾದ್ರೆ, ಆ ಇಲಾಖೆ ಹೆಸರಿನಲ್ಲೇ ಹೇಳೋ ಹಾಗೆ ಯುವ ಸಬಲೀಕರಣ ಅಂದ್ರೆ ನಮ್ಮ 15ರಿಂದ 29 ವಯಸ್ಸಿನ ಗಂಡ್ಮಕ್ಳು ಹೆಣ್ಮಕ್ಳು ಏನಿದ್ದಾರೆ ಅವರ ಎಲ್ಲರ ಸಬಲೀಕರಣ ಎಂಪವರ್ಮೆಂಟ್ಗೆ ಅಂತ ಹೇಳಿ ಇರುವಂತ ಒಂದು ಇಲಾಖೆ. ಇದು ಬೇರೆ ಎಲ್ಲ ಇಲಾಖೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಡಿಫರೆಂಟ್. ಹೇಗಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ದೇಶನ ನಿರ್ಮಾಣ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸೋದೇ ಯೂತ್. ಯುವಕರೇ ದೇಶದ ಬೆನ್ನೆಲುಬು. ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಇಲ್ಲಿನ ಎಲ್ಲ ನಾಯಕರವರೆಗೆ ಅವ್ರು ಏನೇ ಅವರ ಜೀವನದಲ್ಲಿ ಅಚೀವ್ ಮಾಡಿದ್ರು, ತುಂಬಾ ಪ್ರೊಡಕ್ಟಿವ್ ಏಜ್ ಅನ್ನುವಂಥದ್ದು ಇರೋದೇನೆ 15 to 29 ಇಯರ್ಸ್. ಯಾರೆಲ್ಲ ಏನಾದ್ರೂ ಅಚೀವ್ ಮಾಡೋದಾದ್ರೆ ಅಥವಾ ಲೈಫಲ್ಲಿ ಸೆಟ್ಲ್ ಆಗೋದಾದ್ರೆ ಈ ವಯಸ್ಸಿನಲ್ಲೇ ಸೆಟ್ಲ್ ಆಗ್ಬೇಕು. ಆಮೇಲೆ ಅವರು ಏನೇ ಮಾಡಿದ್ರು ಅದು ಏನು ಅಚೀವ್ಮೆಂಟ್ ಆಗೋದಿಲ್ಲ, ಸಾಧಾರಣವಾಗಿರುತ್ತೆ ಅವರ ಜೀವನ ಶೈಲಿ. ಸೊ ಎಂತ ಮಹತ್ತರವಾದ ನಾಯಕರಾಗಿರ್ಬೋದು 30 ವರ್ಷದ ಒಳಗಡೆ ಅವರ ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಅಂತ ಯುವಕರಿಗೋಸ್ಕರ ಸರ್ಕಾರದ ಯೋಜನೆಗಳನ್ನ ತಲುಪಿಸೋದು, ಅವರಿಗೆ ಮಾರ್ಗದರ್ಶನ ಮಾಡೋದು, ಅವರ ಬದುಕಿನಲ್ಲಿ ಏನಾದ್ರೂ ಅಚೀವ್ ಮಾಡೋದಿಕ್ಕೆ ನಾಯಕತ್ವ ಗುಣಗಳನ್ನ ಬೆಳೆಸೋದಿಕ್ಕೆ ನಮ್ಮ ಇಲಾಖೆಯಿಂದ ಮಾರ್ಗದರ್ಶನ, ಮಾಹಿತಿ ಹಾಗೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡುತ್ತೆ. ಇದರ ಜೊತೆಗೆ ಕ್ರೀಡಾ ಚಟುವಟಿಕೆ ಕೂಡ ಇಲಾಖೆ ಸಪೋರ್ಟ್ ಮಾಡುತ್ತೆ. ಕ್ರೀಡೆಗೆ ವಯಸ್ಸಿಲ್ಲ. ಯಾವಾಗ ನಮ್ಗೆ ಆಡ್ಲಿಕ್ಕೆ ಶುರು ಮಾಡ್ತೀವಿ ಅಲ್ಲಿಂದ ಹಿಡಿದು ನಾವು ನಡಿಲಿಕ್ಕೆ ನಿಲ್ಸೋವರೆಗೆ ಕ್ರೀಡೆ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡಬಹುದು, ವಯೋಮಿತಿ ಇರಲ್ಲ. ಇದರಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ತಗೊಳ್ಳೋದಾದ್ರೆ ಮಕ್ಕಳಿಂದ ಹಿಡಿದು ಅವರಿಗೆ ಸಮ್ಮರ್ ಕ್ಯಾಂಪ್ಗಳನ್ನ ಆಯೋಜನೆ ಮಾಡೋದು, ಕ್ರೀಡೆಯಲ್ಲಿ ಯಾವ ಕ್ರೀಡೆಯಲ್ಲಿ ಆಸಕ್ತಿ ಇರುತ್ತೆ ಆ ಕ್ರೀಡೆಗಳಿಗೆ ತರಬೇತಿ ಕೊಡೋದು. ಆ ಇಲಾಖೆಯಲ್ಲಿ 31 ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಂಗಣ, ತಾಲೂಕು ಮಟ್ಟದ ಕ್ರೀಡಾಂಗಣಗಳು ಎಸ್ಟಾಬ್ಲಿಷ್ ಆಗಿದೆ. ಜೊತೆಗೆ ಮೂಲಭೂತ ಸೌಕರ್ಯಗಳಿದಾವೆ. ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಸಿಂಥೆಟಿಕ್ ಟ್ರ್ಯಾಕ್ ಆಗಿರ್ಬೋದು, ಮತ್ತೆ ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಈ ರೀತಿ ಎಲ್ಲಾ ಕ್ರೀಡಾ ಸೌಲಭ್ಯಗಳು ಇದಾವೆ. ಅವುಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋದು, ಹಾಗೆ ಕ್ರೀಡೆಯಲ್ಲಿ ಆಸಕ್ತಿ ಇರುವಂತ ಕ್ರೀಡಾಪಟುಗಳು, ಎಳೆಯ ಕ್ರೀಡಾಪಟುಗಳು ಅವರನ್ನ ಗುರುತಿಸೋದು, ಅವರಿಗೆ ಸಪೋರ್ಟ್ ಕೊಡೋದು. ಅದು ಕ್ರೀಡಾ ಸಾಮಗ್ರಿ ಆಗಿರ್ಬೋದು ಅಥವಾ ಅವರಿಗೆ ಸಮವಸ್ತ್ರ ಆಗಿರ್ಬೋದು, ವೈಜ್ಞಾನಿಕ ತರಬೇತಿ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಇಲಾಖೆ ಕೊಡುತ್ತೆ. ಇಲಾಖೆಯಲ್ಲಿ ಬಹಳಷ್ಟು ಯೋಜನೆಗಳಿದಾವೆ. ಅಂದ್ರೆ ಕೆಲವು ಸಲ ಏನಾಗುತ್ತೆ ಅಂತಂದ್ರೆ ಎಲ್ಲ ತುಂಬಾ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಗಳಿದಾವೆ ನಮ್ಮ ಎಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ. ಕೆಲವು ತುಂಬಾ ಇಂಪಾರ್ಟೆಂಟ್ ಇದಾವೆ, ಕೆಲವು ಲೀಸ್ಟ್ ಇಂಪಾರ್ಟೆಂಟ್ ಅನ್ನೋದು. ಈಗ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರು, ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್, ಈ ರೀತಿ ತುಂಬಾ ಡಿಪಾರ್ಟ್ಮೆಂಟ್ಗಳಿದಾವೆ. ಅವುಗಳನ್ನೆಲ್ಲ ನಾವು ಎಲ್ಲಾ ಕಡೆ ಎಂದು ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ. ನಮ್ಮ ಇಲಾಖೆ ತುಂಬಾ ಒಂದ್ ರೀತಿ ನೆಗ್ಲೆಕ್ಟೆಡ್ ಅಂತಾನೆ ಹೇಳ್ಬೋದು. ತುಂಬಾ ಪ್ರಾಮುಖ್ಯತೆ ಇರುವಂತ ಒಂದು ಸಮುದಾಯವನ್ನ ನಾವು ಫಲಾನುಭವಿಗಳಂತ ಗುರುತಿಸೋದಾದ್ರೆ ಯೂತ್ ಮತ್ತು ಸ್ಪೋರ್ಟ್ಸ್. ಆದ್ರೂ ಕೂಡ ನಮ್ ಡಿಪಾರ್ಟ್ಮೆಂಟ್ ಅನ್ನ ಸ್ವಲ್ಪ ಜಾಸ್ತಿ ನೆಗ್ಲೆಕ್ಟೆಡ್ ಅನ್ನೋ ತರ. ಯಾಕಂದ್ರೆ ಇವಾಗ ಅಗ್ರಿಕಲ್ಚರ್ ನಮ್ಗೆ ಫುಡ್ ಬೇಕೇ ಬೇಕು, ವಸತಿ ಇಲಾಖೆ ಶೆಲ್ಟರ್ ಬೇಕೇ ಬೇಕು, ಸಾರಿಗೆ ಬೇಕೇ ಬೇಕು. ಆದ್ರೆ ಕ್ರೀಡೆ ಅಂತ ಬಂದಾಗ ಎಲ್ಲಾನು ಚೆನ್ನಾಗಿದ್ದಾಗ ಇರುವಂತಹ ಡಿಪಾರ್ಟ್ಮೆಂಟ್ ಅನ್ನೋದು ಆ ತರ ಇರೋದ್ರಿಂದ ನಾವು ಸ್ವಲ್ಪ ನೆಗ್ಲೆಕ್ಟೆಡ್ ಅಂತಾನೆ ಹೇಳ್ತಾರೆ. ಆದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಎಳೆಯ ಕ್ರೀಡಾಪಟುಗಳನ್ನ ಗುರುತಿಸಿ ಹಾಸ್ಟೆಲ್ ನಲ್ಲಿ ಅಡ್ಮಿಷನ್ ತಗೊಂಡು 5th ಸ್ಟ್ಯಾಂಡರ್ಡ್ ಇಂದ ಹಿಡಿದು ಮಾಸ್ಟರ್ಸ್ ಡಿಗ್ರಿವರೆಗೂ ಓದೋಕೆ ವ್ಯವಸ್ಥೆ ಇದೆ. ಮತ್ತೆ ಅವರಿಗೆ ವೈಜ್ಞಾನಿಕ ಕ್ರೀಡಾ ತರಬೇತಿ, ಮೆಡಿಕಲ್ ಫೆಸಿಲಿಟಿ, ಕ್ರೀಡಾಗಂಟು ಪ್ರತಿಯೊಂದನ್ನು ಡಿಪಾರ್ಟ್ಮೆಂಟ್ ವಹಿಸ್ಕೊಡುತ್ತೆ. ಜೊತೆಗೆ ಎಲ್ಲಿವರೆಗೆ ಅವ್ರು ಆಟ ಆಡೋದಕ್ಕಾಗತ್ತೆ ಅಲ್ಲಿವರೆಗೆ ಆಡ್ಬೋದು. ರಿಟೈರ್ಮೆಂಟ್ ಆದ್ಮೇಲೆ ಅವರಿಗೆ ಪೆನ್ಷನ್ ಕೊಡುವಂತ ವ್ಯವಸ್ಥೆನೂ ಇದೆ, ಕ್ರೀಡಾ ಮಾಸಾಶನ ಅಂತ ಹೇಳಿ. ಕ್ರೀಡೆಯಲ್ಲಿ ಅಚೀವ್ ಮಾಡಿದಂತ ಕ್ರೀಡಾಪಟುಗಳಿಗೆ ನಗದು ಪುರಸ್ಕಾರ, ಶೈಕ್ಷಣಿಕ ಶುಲ್ಕ ಮರುಪಾವತಿ, ಆಮೇಲೆ ವಿದ್ಯಾರ್ಥಿ ವೇತನ, ಹೀಗೆ ಡಿಫ್ರೆಂಟ್ ಆಗಿ ಅವರಿಗೆ ಕಲ್ಯಾಣಕಾರಿ ಯೋಜನೆಗಳಿದಾವೆ. ಹಾಗೆ ಸಾಧನೆ ಮಾಡಿದ ಹಂಗೆ ರಾಷ್ಟ್ರ ಮಟ್ಟದ ಸಾಧನೆಗೆ ಲಕ್ಷಗಳಲ್ಲಿ ನಗದು ಪ್ರಶಸ್ತಿ ಇದ್ರೆ, ಒಲಿಂಪಿಕ್ ನಂತ ಕ್ರೀಡೆಯಲ್ಲಿ ಪದಕ ವಿಜೇತರಿಗೆ 5 ಕೋಟಿವರೆಗೆ ನಗದು ಪುರಸ್ಕಾರ ಕೊಡುವಂತ ಯೋಜನೆ ಇದೆ. ಜೊತೆಗೆ ನೆಕ್ಸ್ಟ್ ಕಮಿಂಗ್ ಒಲಿಂಪಿಕ್ಸ್ ಏನು ಇದೆ
ಅದರಲ್ಲಿ ರಿಪೇರ್ ಆಗ್ತಾ ಇರುವಂತ ಕ್ರೀಡಾಪಟುಗಳಿಗೆ ಅಮೃತ ದತ್ತು ಯೋಜನೆ ಅಂತ ಹೇಳಿ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆ ಯೋಜನೆಯಲ್ಲಿ 25 ಲಕ್ಷ 30 ಲಕ್ಷ ಹಣವನ್ನ ವರ್ಷಕ್ಕೆ 10 ಲಕ್ಷ ತರ ಸಪೋರ್ಟ್ ಮಾಡ್ತಾ ಇದೆ. ಒಲಿಂಪಿಕ್ಗೆ ಪ್ರಿಪೇರ್ ಆಗೋದಕ್ಕೂ ಕೊಡ್ತೀವಿ. ನೆಕ್ಸ್ಟ್ ಗೆದ್ದ ನಂತರ ದೇಶಕ್ಕೆ ಕ್ರೀಡಾಪಟುಗಳು ಏನ್ ಹೆಸರು ಕೊಡ್ತಾರೆ ಅವ್ರಿಗೆ ಸನ್ಮಾನ ಮಾಡೋ ಮೂಲಕ ಅವರ ಸಾಧನೆಯನ್ನ ಗುರುತಿಸುವಂತ ಜವಾಬ್ದಾರಿ ನಮಗಿರೋದ್ರಿಂದ ನಂತರ ಕೂಡ ನಗದು ಪ್ರಶಸ್ತಿಯನ್ನು ಕೊಡುವಂತ ಯೋಜನೆಗಳಿದ್ದಾವೆ. ಆ ಜೊತೆಗೆ ಮೆಡಿಕಲ್ ಅಲ್ಲಿ ಕೂಡ ರಿಯಂಬರ್ಸ್ಮೆಂಟ್, ಮೆಡಿಕಲ್ ಸೀಟ್ಗಳಲ್ಲಿ ರಿಸರ್ವೇಶನ್ಸ್, ಈಗ ವೈದ್ಯಕೀಯ ವೃತ್ತಿ ಪರ ಕೋರ್ಸ್, ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಸಿಇಟಿ ನಲ್ಲಿ ಏನು ಎಕ್ಸಾಮ್ಸ್ ಬರೀತಾರೆ ಆ ಮಕ್ಕಳಿಗೆ ಕ್ರೀಡೆಯಲ್ಲಿ ನ್ಯಾಷನಲ್ಸ್ ಅಲ್ಲಿ ಮೆಡಲ್, ನ್ಯಾಷನಲ್ ಪಾರ್ಟಿಸಿಪೇಷನ್ ಇಂದ ಹಿಡಿದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪದಕ ತಗೊಂಡಂತವರಿಗೆ ಕ್ರೀಡಾ ಕೋಟಾ ಇದೆ. ಆ ಕೋಟಾದಲ್ಲಿ ಅಡ್ಮಿಷನ್ ತಗೊಂಡವರಿಗೆ ಬಹಳಷ್ಟು ಜನ ತಗೊಂಡಿದ್ದಾರೆ. ವೈದ್ಯಕೀಯ ಸೀಟು ಮತ್ತೆ ಇಂಜಿನಿಯರಿಂಗ್ ಕೋರ್ಸ್ ಮತ್ತೆ ಅಗ್ರಿಕಲ್ಚರ್ ಕೋರ್ಸ್ಗಳನ್ನೆಲ್ಲ ತಗೊಂಡಿದ್ದಾರೆ. ಜೊತೆಗೆ ಇದಿಷ್ಟು ಅಲ್ಲದೆ ಈಗ ಪ್ರೆಸೆಂಟ್ ಗವರ್ಮೆಂಟ್ ಒಂದು ಯೋಜನೆಯನ್ನ ಜಾರಿಗೆ ಮಾಡಿದೆ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕ್ರೀಡಾಪಟುಗಳಿಗೆ ಎಲ್ಲಾ ಇಲಾಖೆಗಳಲ್ಲಿ 2% ಹುದ್ದೆಗಳನ್ನ ಕ್ರೀಡಾಪಟುಗಳಿಗೆ ಅಂತಾನೆ ಮೀಸಲಿಟ್ಟಿದ್ದಾರೆ. ಅದರ ಮೂಲಕ ಗೆಜೆಟೆಡ್ ಲೆವೆಲ್ ಪೋಸ್ಟ್ಗಳು, ಅದರಲ್ಲೂ ಗುಂಪು ಎ ಮತ್ತೆ ಬಿ ಕೋರ್ಸ್ಗಳಲ್ಲಿ ಕ್ರೀಡಾಪಟುಗಳಿಗೆ ಆಯ್ಕೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ DC ಎಕ್ಸೈಸ್ ಆಗಿರ್ಬೋದು, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಲ್ಲಿ ಉಪನಿರ್ದೇಶಕರ ಹುದ್ದೆ, ಹಾಗೆ ನಮ್ಮದೇ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರ ಹುದ್ದೆಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ಸ್ ತಗೊಂಡಂತವರು ರಿಕ್ರೂಟ್ ಆಗಿ ಆಲ್ರೆಡಿ ಟ್ರೈನಿಂಗ್ ಅಲ್ಲಿ ಇದ್ದಾರೆ. ಇಷ್ಟೆಲ್ಲ ಯೋಜನೆಗಳನ್ನ ಇಲಾಖೆ ಅನುಷ್ಠಾನಕ್ಕೆ ತರ್ತಾ ಇದೆ. ಅಂತ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಒಂದು ಜವಾಬ್ದಾರಿ ಕೂಡ ನಮ್ಮ ಇಲಾಖೆ ಅಧಿಕಾರಿಗಳಿಗಿದೆ. ಸಹಾಯಕ ನಿರ್ದೇಶಕಿಯಾಗಿ ನಾನು ಬೆಂಗಳೂರು ನಗರ ಜಿಲ್ಲೆಯನ್ನ ಪ್ರತಿನಿಧಿಸೋದ್ರಿಂದ ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಕ್ರೀಡಾಪಟುಗಳಿಗೆ ಅವರ ಸೌಲಭ್ಯಗಳನ್ನ ತಲುಪಿಸೋದಾಗಿರ್ಬೋದು, ಮತ್ತೆ ಯುವಜನರಿಗೆ ಫಲಾನುಭವಿಗಳೇನಿದ್ದಾರೆ ಅವರಿಗೆ ನಮ್ಮ ಇಲಾಖೆಯ ಯೋಜನೆಗಳನ್ನ ಅನುಷ್ಠಾನ ತರುವಂತ ಗುರುತರ ಜವಾಬ್ದಾರಿಯನ್ನ ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟೊಂದು ಯೋಜನೆಗಳಿವೆ, ಇಷ್ಟೊಂದು ಎಲ್ಲಾನು ಹೇಳ್ತಾ ಇದ್ರಲ್ವಾ, ಇವಾಗ ಬೇರೆ ರಾಜ್ಯ ಇರ್ಬೋದು ಅಥವಾ ಬೇರೆ ಗ್ರಾಮೀಣದಿಂದ ಬಂದಿರ್ತಾರೆ ಕ್ರೀಡಾಪಟುಗಳು, ಅಂತವ್ರಿಗೆ ಇವಾಗ ನಿಮ್ಮ ಇಲಾಖೆಯಿಂದ ಉಳ್ಕೊಳ್ಳೋ ವ್ಯವಸ್ಥೆ ಇರ್ಬೋದು ಅಥವಾ ಊಟದ ವ್ಯವಸ್ಥೆ ಆ ತರದ್ ಏನಾದ್ರು ಇದೆಯಾ? ಬೇರೆ ಬೇರೆ ಅಂದ್ರೆ 2-3 ದಿನ ಇಲ್ಲೇ ಸ್ಟೇ ಆಗುವಂತದ್ದು ಇರುತ್ತೆ. ಅಂತ ಟೈಮಲ್ಲಿ ನಿಮ್ ಇಲಾಖೆಯಿಂದ ಯಾವ ರೀತಿ ಸಹಾಯ ಮಾಡ್ತೀರಾ? ಊಟ ಇರ್ಬೋದು ಅಥವಾ ವಸತಿ ಇರ್ಬೋದು? ಏನಂದ್ರೆ ಅಧಿಕೃತ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಬರುವಂತ ಕ್ರೀಡಾಪಟುಗಳೇನಿದ್ರೆ ಅವರು ಅಸೋಸಿಯೇಷನ್ಸ್ ಮೂಲಕ ಬರ್ತಾರಲ್ಲ, ಆ ಅಸೋಸಿಯೇಷನ್ಸ್ ಅವ್ರನ್ನ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋರಿಗೆ ಅಕಾಮಿಡೇಷನ್ಸ್ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಗ್ರಾಮಾಂತರದಿಂದ ಬರುವಂತವ್ರಿಗಾಗಿರ್ಬೋದು, ಈವನ್ ನಗರ ಪ್ರದೇಶದಿಂದ ಬರುವಂತವ್ರಿಗಾಗಿರ್ಬೋದು, ಅವರ ಅಸೋಸಿಯೇಷನ್ಸ್ ಏನ್ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ್ತವೆ ಅವರಿಗೆ ಫಂಡಿಂಗ್ಸ್ ನ ನಮ್ಮ ಇಲಾಖೆಯಿಂದ ಮಾಡ್ತಾರೆ. ಜೊತೆಗೆ ನೀವು ಹೇಳಿದ್ರಲ್ಲ ಗ್ರಾಮೀಣ ಪ್ರದೇಶಗಳ ಕ್ರೀಡಾಪಟುಗಳಿಗೆ ಏನ್ ಯೋಜನೆ ಅಂತ ಹೇಳಿ, 5ನೇ ಕ್ಲಾಸಿಂದ ಹಿಡಿದು SLC ವರೆಗಿನ ವಿದ್ಯಾರ್ಥಿಗಳಿಗೆ ನಮ್ಮದೇ ಒಂದು ಕ್ರೀಡಾ ಶಾಲೆ ನಿಲಯ ವ್ಯವಸ್ಥೆ ಇದೆ. ಈಗ ಬೆಂಗಳೂರಿನ ವಿದ್ಯಾನಗರದಲ್ಲಿ, ಹಾಗೆ ಕೂಡಿಗೆ ಕೊಡಗಿನಲ್ಲಿದೆ, ಮಡಿಕೇರಿಯಲ್ಲಿ ಅಲ್ಲಿ 2 ಹಾಸ್ಟೆಲ್ಸ್ ಇದಾವೆ ಸ್ಟೇಟ್ ಲೆವೆಲ್. ಅಲ್ಲಿ 8ನೇ ತರಗತಿಯಿಂದ ಡಿಗ್ರಿವರೆಗಿದೆ. ಅದನ್ನ ಹೊರತುಪಡಿಸಿ ಪ್ರತಿಯೊಂದು ಜಿಲ್ಲೆನಲ್ಲಿ ನಮ್ಮ ಇಲಾಖೆದು 5ನೇ ಕ್ಲಾಸಿಂದ ಹಿಡಿದು 10th ವರೆಗೆ ಸ್ಕೂಲ್ಸ್ ಇದಾವೆ. ಅಲ್ಲಿ ಮಕ್ಕಳು ಹಾಸ್ಟೆಲ್ ಅಲ್ಲಿ ವೈಜ್ಞಾನಿಕ ಕ್ರೀಡಾ ತರಬೇತಿಯನ್ನ ತಗೊಳ್ತಾರೆ. ಹೊರಗಡೆ ಅವರ ಇಚ್ಛಿಸಿದ ಸ್ಕೂಲ್ಗಳಿಗೆ ಹೋಗುವಂತ ವ್ಯವಸ್ಥೆ. ಅವರಿಗೆ ಊಟದ ವ್ಯವಸ್ಥೆ, ಇರೋ ವ್ಯವಸ್ಥೆ, ಅವರಿಗೆ ವೈದ್ಯಕೀಯ ಸೌಲಭ್ಯ ಮತ್ತೆ ಸಂಜೆ ಟ್ಯೂಷನ್ಸ್ ವ್ಯವಸ್ಥೆ ಪ್ರತಿಯೊಂದು ಇಲಾಖೆ ಮಾಡುತ್ತೆ. ಎಲ್ಲಾನು ನಿಮ್ಮ ಇಲಾಖೆ? ಹೌದು. ಓಕೆ ಮ್ಯಾಮ್, ಇವಾಗ ನನಗೆ ಗೊತ್ತಿರೋ ಪ್ರಕಾರ ನೀವು ಅಖಿಲ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ವರ್ಕ್ ಮಾಡ್ತಾ ಇದ್ದೀರಾ.
ಇವಾಗ ಸ್ಪೋರ್ಟ್ಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಮನೆಯಲ್ಲಿ ಮಕ್ಕಳು ನೋಡ್ಕೊಳೋದಿರ್ಬೋದು, ಇದೆಲ್ಲ ಕಷ್ಟ ಆಗುತ್ತೆ. ನಾನು ಲಾಸ್ಟ್ ಟೈಮ್ ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡಿದಾಗ ಫುಲ್ ಗಜಾಬಿಜಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ದೊಡ್ಡವರೆಲ್ಲಾನು ಬಂದು ಫುಲ್ ಫೋರ್ಸೆಬಲ್ ಆಗಿ ಅದ್ ಮಾಡಿ ಇದ್ ಮಾಡಿ ಅಂತ ಹೇಳ್ತಾ ಇದ್ರು. ಅಂತ ಟೈಮಲ್ಲಿ ನೀವು ಮನೆ ಹೇಗ್ ನಿಭಾಯಿಸ್ತೀರಾ, ಅದ್ರ ಜೊತೆಗೆ ಈ ಆಫೀಸ್ ಇಲಾಖೆ ವರ್ಕ್ ಹೇಗ್ ನಿಭಾಯಿಸ್ತೀರಾ, ಅದ್ರ ಜೊತೆಗೆ ಈ ಸಂಘ ಸಂಸ್ಥೆಗಳು, ಈ ಕರ್ನಾಟಕ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನೆಲ್ಲಾನು ನೀವು ಹೇಗ್ ನಿಭಾಯಿಸ್ತೀರಾ? ಹೇಳ್ಬೇಕು ಅಂತಂದ್ರೆ, ಇನ್ನು ಬೈ ಪ್ರೊಫೆಷನ್ ನಾನು ಸಹಾಯಕ ನಿರ್ದೇಶಕಿಯಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಸ್ ಎ ವಿಮೆನ್ ಮನೆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂಥದ್ದು ನಂಗೆ ಯಾರು ಹಾಕಿರುವಂತ ಜವಾಬ್ದಾರಿ ಎಲ್ಲ ನಾನೇ ತಗೊಂಡಿರುವಂತ ಜವಾಬ್ದಾರಿ. ಅದನ್ನ ನಾನು ಸಂತೋಷವಾಗಿ ತಗೊಂಡಿರೋದ್ರಿಂದ ಅದನ್ನ ನಿರ್ವಹಣೆ ಮಾಡುವಂತ ಹೊಣೆಗಾರಿಕೆ ನಂದಿದೆ. ಸೊ ಮನೆ ಮಕ್ಕಳು ಇದನ್ನೆಲ್ಲ ನಿರ್ವಹಣೆ ಮಾಡೋದು ಸಾಧಾರಣವಾಗಿ ಎಲ್ಲ ಮಹಿಳೆಯರು ಮಾಡುವಂತ ಕೆಲಸನೇ. ಅವರು ಗೃಹಿಣಿ ಆಗಿರ್ಬೋದು, ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಮನೆ ಜವಾಬ್ದಾರಿ ಒಂದು ಪಾರ್ಟ್ ಆಫ್ ದ ಲೈಫ್ ಅನ್ನೋತ ಹೇಳ್ಬೋದು. ಇದ್ರ ಜೊತೆಗೆ ನಮ್ದು ಈ ಸಂಘಟನೆಯಲ್ಲಿ ಏನು ಕೆಲಸ ಮಾಡ್ತಾ ಇರೋದು, ಇದು ಕೂಡ ಒಂದು ಚಾಲೆಂಜ್ ಅಂತ ತಗೊಂಡು ಮಾಡ್ತಾ ಇರೋದು. ಯಾಕೆಂದ್ರೆ ನನ್ನ ಶಾಲೆ ಬಾಲ್ಯದಲ್ಲಿ ಶಿಕ್ಷಣ ತಗೊಳ್ಳುವಾಗ ಸಂಘಟನೆಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಸ್ಟೂಡೆಂಟ್ಸ್ ಯೂನಿಯನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅದು ಅವಾಗಿಂದು ಫೀಡ್ಬ್ಯಾಕ್. ಮೊದಲು ಅದು ಸಂಘಟನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನಗೆ ಹೇಳಿದ್ನಲ್ಲ, ಪತ್ರಿಕೋದ್ಯಮದಲ್ಲಿ ನಾನು ಇದ್ದಾಗ ಬಿಫೋರ್ ನನಗೆ ಈ ಕೆಲಸ ಸಿಗೋದಕ್ಕಿಂತ ಮುಂಚೆ ನಾನು ಫ್ರೀಲಾನ್ಸಿಂಗ್ ಕೂಡ ಮಾಡ್ತಾ ಇದ್ದೆ. ಪತ್ರಕರ್ತೆಯಾಗಿ ಫ್ರೀಲಾನ್ಸ್ ಅಂದ್ರೆ ಹವ್ಯಾಸಿ ಬರಹಗಾರ್ತಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಇಂಥದ್ರಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಈ ಸಂಘಟನೆ ಅಂತಂದ್ರೆ ಅದಕ್ಕೆ ಒಂದ್ ರೀತಿ ಸ್ಫೂರ್ತಿ ಬರ್ತಾ ಇರುತ್ತೆ. ಒಂದು ಏನದು ಇಂಟರ್ನಲ್ ಫೋರ್ಸ್. ಆದ್ರೆ ಅದರ ಒಂದು ಭಾಗವಾಗಿನೇ ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನ್ ಅಸ್ತಿತ್ವದಲ್ಲಿದೆ ಈಗ, ಅದರಲ್ಲಿ ನಾನು ಫಸ್ಟ್ ಎಲೆಕ್ಟೆಡ್ ರಾಜ್ಯ ಪರಿಷತ್ ಮೆಂಬರ್ ಆಗಿದ್ದೆ. ಅದಾದ ನಂತರ 3 ಟರ್ಮ್ಸ್, ಇದು ನನ್ನ 3rd ಟರ್ಮ್ ನಾನು ಸಂಘಟನೆಯಲ್ಲಿ. ಅಲ್ಲಿ ಇವಾಗ್ಲೂ ಕೂಡ ನಾನು ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ರಾಜ್ಯ ಪರಿಷತ್ ಎಲೆಕ್ಟೆಡ್ ಮೆಂಬರ್. ಅದಾದ ನಂತರ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖಾ ನೌಕರರ ಸಂಘ ಇತ್ತು. ಅದನ್ನ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡಿಸಿದ್ದು ನಾನು. ಆವಾಗ ನಾನು ಅದರಲ್ಲಿ ಕೂಡ ಸಂಸ್ಥಾಪಕ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ. ಅದಾದ ನಂತರ ಈಗ ನಾನು ಅಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಏನದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ನಾವು ಫಸ್ಟ್ ಟೈಮು ಮಹಿಳಾ ಮೀಸಲಾತಿಯನ್ನ ಕೊಡಿ ಅಂತ ಒಂದು ಧ್ವನಿಯನ್ನ ಎತ್ತಿದ್ವಿ. ಯಾಕಂದ್ರೆ ಮಹಿಳೆಯರು ಎಲ್ಲಾ ಇಲಾಖೆಗಳಲ್ಲೂ 50% ಜಾಸ್ತಿ ಇದೀವಿ, ಎಲ್ಲ ಕ್ಷೇತ್ರಗಳಲ್ಲೂ ಇದೀವಿ. ಸೊ ನೌಕರರ ಸಂಘದಲ್ಲಿ ವಿಮೆನ್ ಪಾರ್ಟಿಸಿಪೇಷನ್ ತುಂಬಾ ಲೆಸ್ ಇದೆ ಈಗಲೂ ಕೂಡ. ಎಲ್ಲಾ ಕೆಲಸ ಮಾಡುವಾಗ ನಿಮ್ಗೆ ಕರ್ತವ್ಯಗಳಿಗೆ ಹಂಚಿಕೆ ಇದೆ, ಹಕ್ಕುಗಳಿಗೆ ಹಂಚಿಕೆ ಬೇಕಲ್ವಾ? ಆ ಹಕ್ಕುಗಳಿಗೆ ಹಂಚಿಕೆ ಯಾವಾಗ ಬೇಕು ಅಂದ್ರೆ ಮೀಸಲಾತಿ ಬೇಕು. ನೀವು ಬನ್ನಿ, ನೀವು ನಮ್ ಜೊತೆಲಿ ಪಾರ್ಟಿಸಿಪೇಟ್ ಮಾಡಿ ಗೆದ್ದ ಮೇಲೆ ಆಗೋದು ಬೇರೆ ವಿಚಾರ. ಹೆಣ್ಮಕ್ಳಿಗೆ ಅವಕಾಶಗಳು ಕೊರತೆ ಇರೋದ್ರಿಂದಾನೇ ಮೀಸಲಾತಿ ಕಡಿಮೆ ಬರುತ್ತೆ. ಅಲ್ಲ, ನಾವು ಡಿಮ್ಯಾಂಡ್ ಮಾಡೋದು ಮೀಸಲಾತಿ ಯಾಕೆ ನಾವು ಕೇಳ್ತೀವಿ ಅಂದ್ರೆ, ಅವಕಾಶಗಳ ಕೊರತೆ ಇದ್ದಾಗ ಈಕ್ವಲ್ ಪಾರ್ಟಿಸಿಪೇಷನ್, ನೀವು ಬನ್ನಿ ನಮ್ ಜೊತೆ ಹೋರಾಟ ಮಾಡಿ ಗೆಲ್ಲಿ ಆಮೇಲೆ ತಗೊಳ್ಳಿ ಅನ್ನೋದು ಬೇರೆ. ಬಟ್ ಸಮಾನ ಅವಕಾಶಗಳು ಯಾವಾಗ ಕಡಿಮೆ ಇರುತ್ತೆ ಆವಾಗ ನಮ್ಗೆ ಮೀಸಲಾತಿಯನ್ನ ಕೊಡ್ಬೇಕು. ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಮೀಸಲಾತಿ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಗ ತಳ ಸಮುದಾಯಗಳಿಗೆ ರಿಸರ್ವೇಶನ್ಸ್ ಯಾಕಿದೆ ಅಂತಂದ್ರೆ, ಅವ್ರಿಗೆ ಸಮಾನ ಅವಕಾಶಗಳ ಕೊರತೆ ಇದೆ. ಸೊ ಅವರು ನಮ್ಮ ಸಮಾನವಾಗಿ ಬರೋ ತನಕ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಒಂದು ವ್ಯವಸ್ಥೆ. ಅದಕ್ಕೋಸ್ಕರ ನಾವು ನಮ್ಮ ಸಂಘಟನೆಯಲ್ಲೂ ಕೂಡ ಮಹಿಳಾ ಮೀಸಲಾತಿಯನ್ನ ಕೊಡಿ ಅಂತ ಧ್ವನಿ ಎತ್ತಿದಾಗ, ಇಲ್ಲ ಅದನ್ನ ಕೊಡೋದಿಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ನೀವು ಬೇರೆ ಏನೋ ಮಾಡ್ಕೊಳ್ಳೋದಾದ್ರೆ ಮಾಡಿ ಅಂತ ಹೇಳಿ ಅದನ್ನ ನಾವು ಸವಾಲಾಗಿ ಸ್ವೀಕರಿಸಿ 2023ರಲ್ಲಿ ಅಖಿಲ ಕರ್ನಾಟಕ ಮಹಿಳಾ ಸರ್ಕಾರಿ ನೌಕರರ ಸಂಘನ ಸ್ಥಾಪನೆ ಮಾಡಿದ್ವಿ 2023ರಲ್ಲಿ. ಈಗ ಆಲ್ಮೋಸ್ಟ್ 3 years ಕಂಪ್ಲೀಟ್ ಆಯಿತು. 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದೀವಿ. ಸೊ ಇದು ಅದರ ಹಿನ್ನೆಲೆ. ಯಾಕೆಂದ್ರೆ ಮಹಿಳೆಯರಿಗೆ ನಾನು ಹೇಳಿದ ಹಾಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆ ಇದ್ದಾಳೆ.
ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಸಮರ್ಥಳು ಅಂತ ಅಲ್ಲ ಮೀಸಲಾತಿ ಕೇಳ್ತಾ ಇರೋದು, ಅವಕಾಶಗಳ ಕೊರತೆ ಇದೆ. ನಮಗೆ ಹೋರಾಟ ಮಾಡಿ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೀವು ನಮ್ಗೆ ಸಮಾನತೆಯನ್ನ ಕೊಡಿ ಅಂತ ಕೇಳೋದಿಲ್ಲ, ಅವಕಾಶಗಳನ್ನ ಕೊಡಿ. ಆ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಂಡು ನಾವು ನಮ್ಮ ಸ್ಥಾನವನ್ನ ನಾವು ಗಟ್ಟಿಗೊಳಿಸ್ಕೊಳ್ತೀವಿ ಅಂತ ಒಂದು ಡಿಮ್ಯಾಂಡ್ ಇದು ಅಷ್ಟೇ. ಈಗಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಮಹಿಳಾ ಮೀಸಲಾತಿ ಒಂದು ಬಿಲ್ಲು ಪ್ರೆಸೆಂಟ್ ಆಯ್ತು, 33%. ಆದ್ರೆ ಅದು ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಮೇನ್ ಉದ್ದೇಶ ಮಹಿಳೆಯರು ಯಾಕಾಗ್ಲಿಲ್ಲ ಅನ್ನೋದಕ್ಕೆ ನಾನ್ ಕಂಡ್ಕೊಂಡಿರುವಂತದ್ ಒಂದು ಏನು ಉತ್ತರ ಏನು ಅಂತಂದ್ರೆ, ಮಹಿಳೆಯರು ಮೀಸಲಾತಿ ಕೊಡಿ ಅಂತ ಕೇಳಿದಾಗ ಅಲ್ಲಿ ಮಹಿಳೆಯರ ಧ್ವನಿ ಇರ್ಬೇಕಿತ್ತಲ್ಲ, ಆ ಧ್ವನಿ ಇಲ್ದೇ ಇರೋದಕ್ಕೆ ಈ ಬಿಲ್ ಬಿದ್ದೋಯ್ತು. ಅದೇನೆ ಈಗ ಗಂಡ್ಮಕ್ಳು ಎಲ್ಲಾ ಕಡೆ ಪುರುಷ ಪ್ರಧಾನತೆನೇ ಇರೋದು. ಪಾರ್ಲಿಮೆಂಟ್ ಅಲ್ಲಿ ಹೆಣ್ಮಕ್ಳ ಸಂಖ್ಯೆಗಿಂತ ಗಂಡು ಮಕ್ಳ ಸಂಖ್ಯೆ ಜಾಸ್ತಿ ಇದ್ದಾಗ ಜಾಸ್ತಿ ಕೇಳಿಸ್ತಾ ಇದೆ. ಹೌದು, ಆ ಧ್ವನಿ ನಮ್ಮ ಧ್ವನಿ ಅದ್ರಲ್ಲಿ ಕರಗು ಹೋಗಿದ್ರಿಂದ ಈ ಬಿಲ್ ಪಾಸ್ ಆಗಿಲ್ಲ ಅಂತ ನಾನ್ ಕಂಡ್ಕೊಂಡಿರೋ ಸತ್ಯ. ಅದೇ ಈಕ್ವಲ್ ಆಗಿ ಇದ್ದಿದ್ರೆ, ಹೆಣ್ಮಕ್ಳ ಸಂಖ್ಯೆನೂ ಜಾಸ್ತಿ ಇದ್ದಿದ್ರೆ 33% ಇಷ್ಟೊತ್ತಿಗಾಗ್ಲೇ ಸ್ಯಾಂಕ್ಷನ್ ಆಗ್ಬೇಕಾಗಿತ್ತು. ಉತ್ತರ ಅದಕ್ಕೆ ಪೊಲಿಟಿಕಲಿ ಅನಾಲಿಸ್ ಮಾಡುವಾಗ ಅದ್ರದ್ದು ಬೇರೆ ಬೇರೆ ಉತ್ತರಗಳು ಸಿಗ್ಬೋದು. ಆದ್ರೆ ನಮಗೆ ಮಹಿಳಾ ಪರವಾಗಿ ಒಂದು ಆಲೋಚನೆ ಏನು ಅಂದ್ರೆ, ನಮ್ಮ ಧ್ವನಿ ಯಾವಾಗ ಅಡಗುತ್ತೆ ಆವಾಗ ನಮ್ಗೆ ಅವಕಾಶಗಳು, ನಮ್ಮ ಪರವಾದ ಪಾಲಿಸಿಗಳು, ನಮ್ಮ ಪರವಾದ ಏನು ರೆಮಿಡಿಗಳು ಸಿಗೋದು ಕಡಿಮೆ ಆಗುತ್ತೆ. 33% ಬಿಲ್ ಪಾಸ್ ಆಗಿಲ್ಲ ಅನ್ನೋದು ನಮ್ಮ ಎಲ್ಲ ಹೆಣ್ಮಕ್ಳ ಕೂಗಾಗಿದೆ. ಇದು ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಉದ್ದೇಶ ಪೂರ್ವಕವಾಗಿ ಹೆಣ್ಮಕ್ಳು ತುಳಿಬೇಕಂತ ಮಾಡ್ತಿದಾರ, ಅಥವಾ ಹೆಣ್ಮಕ್ಳು ಇದ್ರ ಬಗ್ಗೆ ನಾವು ಹೋರಾಡಿದ್ರೆ ಇದು ಎಲ್ಲಾ ಕಡೆನೂ ಸಾಧ್ಯ ಆಗುತ್ತಾ? ಹೌದು, ಖಂಡಿತ ಆಗತ್ತೆ. ಹೆಣ್ಮಕ್ಳು ಸಂಘಟಿತರಾಗ್ಬೇಕು, ಅವರ ಶಕ್ತಿ ಏಕತ್ರಿತವಾಗ್ಬೇಕು. ನಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ನಮಗ್ ಕ್ಲಾರಿಟಿ ಇರ್ಬೇಕು. ನಮ್ಮ ಏನು ನಮಗಾಗಿ ಇರುವಂತ ಪಾಲಿಸಿಗಳನ್ನ ಬೇರೆಯವರು ಮಾಡಿದಾಗ ಅವರು ಅದರಲ್ಲಿ ಅವರ ಏನು ಅನುಕೂಲತೆ ಇದೆ ಅದನ್ನ ಹುಡುಕೊಳ್ತಾರಲ್ಲ. ಮಹಿಳೆಯರು ಅವರಿಗೆ ಏನ್ ಬೇಕು ಅನ್ನೋದನ್ನ ಅವರು ಕ್ಲಾರಿಟಿ ಇಟ್ಕೊಳ್ಬೇಕು. ಫಸ್ಟ್ ನಮ್ಗೆ ಇದು ಮಹಿಳಾ ಮೀಸಲಾತಿ ಬಿಲ್ಲು ಬೇಕೇ ಬೇಕು, ಅದು ಆಗೋವರೆಗೆ ನಾವು ನಿಲ್ಲಲ್ಲ ಅನ್ನೋದು ಏನು ಮನೋಭಾವ ಬೇಕು, ಹೋರಾಟದ ಮನೋಭಾವ ಬೇಕು. ಅದಕ್ಕೋಸ್ಕರನಾದ್ರೂ ಮಹಿಳೆಯರು ಸಂಘಟಿತರಾಗ್ಬೇಕು. ಅವರ ಅವಕಾಶಗಳನ್ನ ಪಡೆಯೋವರೆಗೆ ನಾವು ಬಿಡಲ್ಲ ಅನ್ನುವಂತ ಒಂದು ಏನು ನೇಚರ್ ಇರ್ಬೇಕು ಅವ್ರಿಗೂ ಕೂಡ. ಮತ್ತೆ ಇವಾಗ ನೀವು ಒಂದು ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಸಂಘಟನೆ ಸ್ಥಾಪನೆ ಮಾಡಲು ಪ್ರಮುಖ ಉದ್ದೇಶ ಏನು? ಈಗ ತಾನೇ ಹೇಳಿದೆ ಅಲ್ಲ, ಮುಖ್ಯವಾಗಿ ನಮ್ಗೆ ಮೀಸಲಾತಿ ಕೊಡಿ ಅಂತ ಕೇಳಿದ್ವಿ. ಮೀಸಲಾತಿ ಕೊಡಿ ಅಂದ್ರೆ ಬಹುಶಃ ಕೊಡಿ ಅಂತ ಕೇಳೋದೇ ತಪ್ಪು ಅನ್ಸುತ್ತೆ. ತಗೊಳ್ಳೋದಿದೆಯಲ್ಲ ಅದೇನೆ ಬಹಳ ನ್ಯಾಯಯುತವಾಗಿರೋದು. ಯಾವಾಗ್ಲೂ ಅಷ್ಟೇ, ನಾವು ಕೇಳ್ತೀವಿ ಅಂತಂದ್ರೆ ಏನೋ ಬೇಡ್ಕೊಳ್ತಿದ್ದಾರೆ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಹೌದು, ಮೀಸಲಾತಿನೂ ಹಾಗೇನೆ. ಅದು ಸಂಘಟನೆಯಲ್ಲಾಗಿರ್ಬೋದು, ಅಥವಾ ಪಾರ್ಲಿಮೆಂಟ್ ಅಲ್ಲಾಗಿರ್ಬೋದು, ಅಥವಾ ಬೇರೆ ಕಡೆ ಹೊರಗಡೆ ಆಗಿರ್ಬೋದು, ಈವನ್ ಮನೆಯಲ್ಲೇ ಆಗಿರ್ಬೋದು. ಅದು ಆ ಮೀಸಲಾತಿ, ಆ ಸಮಾನತೆ ಇವೆಲ್ಲ ಇದಾವಲ್ಲ, ಅದು ಕೇಳೋ ಅಂತದ್ದು ಅಲ್ವೇ ಅಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ತಗೊಳ್ಳೋ ಅಂತದ್ದು. ಅವಕಾಶಗಳನ್ನು ಅಷ್ಟೇ, ನಮ್ಗೆ ಅವಕಾಶ ಕೊಡಿ ಕೊಡಿ ಅಂತ ಕೇಳೋದಿದೆಯಲ್ಲ, ಇದು ಬೇಡಿಕೊಳ್ಳೋ ಅಂತ ವ್ಯವಸ್ಥೆ. ನಾವು ಹುಡುಕೊಂಡು ಹೋಗ್ಬೇಕು, ಅವಕಾಶಗಳನ್ನ ನಾವು ತಗೋಬೇಕು, ಹುಡುಕೋದು ಅಲ್ಲ, ಇರುತ್ತೆ, ನಾವು ತಗೋಬೇಕು, ಅವಕಾಶಗಳನ್ನ ತಗೋಬೇಕು. ಮೀಸಲಾತಿನೂ ಅಷ್ಟೇ, ಕೊಡಿ ಅಲ್ಲ, ತಗೊಳ್ತೀನಿ ನಾನು, ತಗೊಳ್ಬೇಕು. ಪ್ರತಿಯೊಂದನು ಅಷ್ಟೇ. ಈಗ ಮನೆಯಲ್ಲೂ ಆಗಿರ್ಬೋದು, ಪ್ರಾಧಾನ್ಯತೆ ಈಗ ನಮ್ಮದು ಸೊಸೈಟಿನೇ ಪುರುಷ ಪ್ರಾಧಾನ್ಯತೆ. ಕೆಲವು ಹಿಂದಿನಿಂದನೂ ನಮ್ ಕೆಲವು ಕಲ್ಚರ್ ನಲ್ಲಿ ಮಹಿಳಾ ಪ್ರಧಾನ ಸೊಸೈಟಿ ಕೂಡ ಇದ್ವಲ್ಲ, ಇತ್ತು. ಈಗಲೂ ಕೆಲವು ಅಂದ್ರೆ ಕೇರಳದಲ್ಲಿ ಅಲ್ಲೆಲ್ಲ ವಿಮೆನ್ ಪ್ರಾಧಾನ್ಯತೆ ಜಾಸ್ತಿನೇ ಇದೆ. ಸೊ ಯಾಕಿದೆ ಅಂತಂದ್ರೆ ಅದೆಲ್ಲ ತಗೊಂಡಿರೋದಕ್ಕಿದೆ, ಕೊಡಿ ಅಂತ ಕೇಳಿದ್ರೆ ಇರಲ್ಲ. ಇದು ನಾನು ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀನಿ. ಅಭಿಪ್ರಾಯಗಳು ಹೇಳುವಾಗ ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯಗಳಿರ್ಬೋದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಸಂಘ ಸಂಸ್ಥೆಯಲ್ಲಿ ಇಷ್ಟೊಂದು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಾ. ಇವಾಗಿನ ಕಾಲದಲ್ಲಿ ಮಹಿಳೆಯರಿಗೆ ಪ್ರತಿ ಒಂದು ಕ್ಷೇತ್ರದಲ್ಲಿ, ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರಿದ್ದಾರೆ. ಆದ್ರೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರ ಮೇಲೆ ದಬ್ಬಾಳಿಕೆ, ಈ ಹರಾಸ್ಮೆಂಟ್ ಇರ್ಬೋದು, ಈ ತರದೆಲ್ಲ ನಡೀತಾ ಇದೆ. ನಿಮ್ಮ ಸಂಘ
ಸಂಘದಲ್ಲಿ ಈ ದಬ್ಬಾಳಿಕೆ ಅಥವಾ ಹರಾಸ್ಮೆಂಟ್ಗೆ ಯಾವ ತರ ನೀವು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀರಾ? ಈ ಇದ್ರಲ್ಲಿ ಬಂದಾಗ ಮಹಿಳೆಯರು ಅಂತ ಬಂದಾಗ ಅದು ಒಂದು ರೀತಿ, ಈ ನಮ್ದು ಸರ್ಕಾರಿ ವ್ಯವಸ್ಥೆ ಇದೆಯಲ್ವಾ, ಇಲ್ಲೂ ಅಷ್ಟೇ ಬರೀ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು, ಸರ್ಕಾರಿ ಉದ್ಯೋಗಿಗಳು ಅಂತ ಹೇಳಿದ್ರೆ ನಾವು ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನ ಮಾಡುವಂತ ಕೆಲಸ ಮಾಡುವಂತ, ನಮಗೆ ನಮ್ಮದೇ ಆದ ವೈಯಕ್ತಿಕ ಅಭಿಪ್ರಾಯಗಳಾಗ್ಲಿ, ಯೋಜನೆಗಳನ್ನ ಅನುಷ್ಠಾನ ಮಾಡುವಾಗ ನಾವು ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದಾವೆ ಅದನ್ನ ಫಾಲೋ ಮಾಡ್ತೀವಿ. ಅದು ಒಂದು ಗೈಡ್ಲೈನ್ಸ್, ಮಾನದಂಡಗಳೇನಿದಾವೆ ಅದ್ರ ಪ್ರಕಾರ ನಾವು ಅನುಷ್ಠಾನ ಮಾಡ್ತೀವಿ. ಅದ್ರಲ್ಲಿ ನಮ್ಗೆ ಕೆಲವು ಸಲ ನಮ್ಮ ಅಭಿಪ್ರಾಯಗಳು ಬೇರೆ ಇರ್ಬೋದು, ಆದ್ರೂ ಕೂಡ ಸರ್ಕಾರದ ಮಾನದಂಡನ ನಾವು ಬದಲಾವಣೆ ಮಾಡಕ್ಕಾಗಲ್ಲ. ಹಾಗೆ ನಾವು ವರ್ಕ್ ಡೆಲಿವರಿ ಮಾಡುವಾಗ ಒಂದ್ ರೀತಿ ಸರ್ಕಾರದ ಕೆಲಸ ಮಾಡುವಂತವ್ರು ಅಂತಂದ್ರೆ ಯಾವ ತರ ಟ್ರೆಂಡ್ ಇದೆ ಅಂದ್ರೆ, ಗವರ್ಮೆಂಟ್ ಸರ್ವೆಂಟ್ ಅಂತಂದ್ರೆ ಅವರು ಸೇವಕರು ಅನ್ನೋ ತರ. ಈ ಪಬ್ಲಿಕ್ ಆಗಿರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳಲ್ಲ, ಬಟ್ ಇವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಅಥವಾ ಪಬ್ಲಿಕ್ ನಾರ್ಮಲ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಸರ್ಕಾರಿ ಕೆಲಸ ಮಾಡುವಂತವನ್ನ ಗೌರ್ಮೆಂಟ್ ಸರ್ವೆಂಟ್ಸ್ ಅಂತಾನೆ ಹೇಳ್ತಾರೆ. ಬಟ್ ಆಕ್ಚುಲಿ ವಿ ಆರ್ ನಾಟ್ ಸರ್ವೆಂಟ್ಸ್. ನಾವು ಸರ್ಕಾರಿ ಏನದು ನೌಕರರಷ್ಟೇ, ನೌಕರರು. ನಾವು ಕೆಲಸ ವರ್ಕ್ ಡೆಲಿವರಿ ಮಾಡ್ತೀವಿ, ಸ್ಯಾಲ್ರಿ ತಗೋತೀವಿ. ಈಗ ಎಲ್ಲರಿಗೂ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಒಂದ್ ರೀತಿ ಸ್ಲೇವ್ಸ್ ಅನ್ನೋ ತರ, ನಾಟ್ ಸರ್ವೆಂಟ್ಸ್, ದೇ ಆರ್ ಸ್ಲೇವ್ಸ್ ಅನ್ನೋ ತರ ಆಟಿಟ್ಯೂಡ್ ಆಗಿರುತ್ತೆ. ಏನ್ರಿ ನೀವು ಸಂಬಳ ತಗೊಳಲ್ವಾ, ನಾವು ಕೇಳ್ದಾಗ ಕೆಲಸ ಮಾಡಿ ಆ ತರ. ಹೌದು, ಮೇಲಿಂದನೂ ಪ್ರೆಷರು, ಕೆಳಗೆ ಏನದು ಇವ್ರದ್ದು ಪಬ್ಲಿಕ್ ಇಂದನೂ ಪ್ರೆಷರ್ ಇರುತ್ತೆ. ಅಷ್ಟೆಲ್ಲ ಪ್ರೆಷರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ವಿಮೆನ್ ಆಗಿರ್ಬೋದು ಮೆನ್ ಆಗಿರ್ಬೋದು, ಓವರ್ ಆಲ್ ಗವರ್ಮೆಂಟ್ ಸರ್ವೆಂಟ್ಸ್. ನಮ್ಮನ್ನ ಸರ್ವೆಂಟ್ಸ್ ತರ ಮಾಡ್ಬಿಟ್ಟಿದ್ದಾರೆ, ಸರ್ವೆಂಟ್ಸ್ ನ ಸ್ಲೇವ್ಸ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರಾದ್ರೂ ಬಂದ್ರೆ ದಬ್ಬಾಳಿಕೆ ಮಾಡೋದು, ಏಕವಚನದಲ್ಲಿ ಮಾತಾಡೋದು, ಹೆಣ್ಮಕ್ಳು ಅಂತಂದ್ರು ಗೌರವಯುತ ಭಾವನೆನೇ ಬಿಟ್ಬಿಟ್ಟಿದ್ದಾರೆ. ಹೆಣ್ಮಕ್ಳು ನಮ್ಮ ಮನೆಯಲ್ಲೂ ಇದ್ದಾರೆ, ನಾವು ಇಲ್ಲಿ ಹೊರಗಡೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, ಅವರು ನಮ್ಮ ಹೆಣ್ಮಕ್ಳ ತರನೇ. ಅವರಿಗೆ ನಾವು ಗೌರವಯುತವಾಗಿ ನಡೆಸ್ಕೊಡ್ಬೇಕು ಅನ್ನೋದು ತುಂಬಾ ಬೇಗ ಮರ್ತೋಗ್ತಾರೆ. ನಾವು ಸರ್ಕಾರ ಸಂಬಳ ಕೊಡ್ತಾ ಇದೆ, ನೀವು ಕೆಲಸ ಮಾಡ್ಬೇಕು, ಇದು ಒಂದೇ ಇರುತ್ತೆ. ಬಟ್ ಕೆಲಸ ಮಾಡ್ತೀವಿ, ಮಾಡಲ್ಲ ಅಂತ ಹೇಳಲ್ಲ. ಅದ್ರಲ್ಲಿ ನಾವು ಕೆಲಸ ಮಾಡೋದು ಒಂದು ಫ್ರೇಮ್ ವರ್ಕ್ ಅಲ್ಲಿ, ಅದನ್ನ ಬಿಟ್ಟು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಈಗ ರೀಸೆಂಟ್ ಆಗಿ ಸುಮಾರು ಸರ್ಕಾರಿ ನೌಕರಿ ಮೇಲೆ ದೌರ್ಜನ್ಯಗಳಾಗಿದ್ದಾವೆ, ಹಲ್ಲೆ ಆಗಿದೆ, ರಕ್ತ ಬರೋ ಹಾಗೆ ಹೊಡೆದಿರೋದಿದೆ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ವೈದ್ಯರುಗಳಿದ್ದಾರೆ, ಮತ್ತೆ ನರ್ಸ್ಗಳಿದ್ದಾರೆ. ಇವರನ್ನು ಕೂಡ ಪೇಷಂಟ್ ಅನ್ನ ತೀರಾ ಇನ್ನೇನು ಸತ್ತೋಗ್ತಾರೆ ಅನ್ನೋ ಟೈಮಲ್ಲಿ ಹಾಸ್ಪಿಟಲ್ ಕರ್ಕೊಂಡ್ ಬಂದಿರ್ತಾರೆ. ಅವ್ರು ಚೆಕ್ ಮಾಡಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ನೀವೇ ನೆಗ್ಲೆಕ್ಟ್ ಮಾಡಿದ್ರಿ ಅಂತ ಹೇಳಿ ಗಲಾಟೆ ಮಾಡೋದಿದೆ. ಈ ತರದೆಲ್ಲ ನಡೀತಾ ಇರುತ್ತೆ. ಬಟ್ ನಮ್ಮ ಏನು ಸರ್ಕಾರದ ಕಾಯ್ದೆಗಳೇನಿದಾವೆ ಅದು ಸರ್ಕಾರಿ ನೌಕರರ ಸುರಕ್ಷತೆಯನ್ನ ಕನ್ಫರ್ಮ್ ಮಾಡ್ಬೇಕು, ಅವರ ಸುರಕ್ಷತೆಯನ್ನ ಖಾತ್ರಿ ಪಡಿಸುವಂತ ಏನು ಕಾಯ್ದೆಗಳಿದಾವೆ ಅವು ಇನ್ನು ಗಟ್ಟಿ ಆಗ್ಬೇಕು. ನಮಗೆ ಸುರಕ್ಷತೆ ಇದ್ರೆ ನಾವು ಅಷ್ಟೇ ಫ್ರೀ ಹ್ಯಾಂಡ್ಸ್ ಇಂದ ಸರ್ವಿಸ್ ನ ಡೆಲಿವರಿ ಮಾಡಬಹುದು ಅಂತ ಹೇಳಿ. ಈವನ್ ಟೀಚರ್ಸ್ ಮೊದ್ಲು ನಾವು ಸಣ್ಣವರಿದ್ದಾಗ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇತ್ತು. ಈಗ ಮಕ್ಕಳೇ ಟೀಚರ್ಸ್ ಹೊಡೆದ್ಬಿಡ್ತಾರೆ. ಎಕ್ಸಾಂಪಲ್ ಹೊಡೆದ್ರೆ ಸೀದಾ ಮನೆಗೆ ಹೋಗಿ ಇಡೀ ಪೇರೆಂಟ್ಸ್ ಅವ್ರ ರಿಲೇಟಿವ್ಸ್ ಎಲ್ಲಾ ಕರ್ಕೊಂಡ್ ಬಂದು ಹೊಡೆಸ್ತಾರೆ. ಸೊ ಮಾತಾಡ್ಸೋಂಗೆ ಇಲ್ಲ. ನಾವು ಶಿಕ್ಷಕರಿಂದ ಶಿಕ್ಷಣ ಪಡೆಯುವಾಗ ನಾವೆಲ್ಲ ಅವರಿಂದ ಸಣ್ಣ ಪುಟ್ಟ ಶಿಕ್ಷೆಗಳನ್ನ ಅನುಭವಿಸಿದೀವಿ, ಅದೆಲ್ಲ ಮಾಮೂಲಿ ಇತ್ತು. ಈಗ ನಾವ್ ಈ ಪೊಸಿಷನ್ ಅಲ್ಲಿ ಇದೀವಿ ಅಂತಂದಾಗ ಅವ್ರ ಹೇಳಿದ್ದು ಬುದ್ಧಿ ಮಾತು, ಅವ್ರ ಕೊಟ್ಟ ಶಿಕ್ಷೆ ಇವೆಲ್ಲಾನೇ ನಮ್ಮನ್ನ ಈ ಮಟ್ಟದಲ್ಲಿ ನಿಲ್ಸಿದೆ. ನಮ್ಮನ್ನ ಅಂತಲ್ಲ, ಎಲ್ಲ ಏನು ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ ಅವರೆಲ್ಲ ಗುರುಗಳ ಮುಖದಿಂದ ಬಂದಿರುವಂತದನ್ನ ಕಲ್ತೇನೆ ದೊಡ್ಡವರಾಗಿದ್ದಾರೆ. ಅಂದ್ರೆ ಗುರುವಿಗೆ ಗೌರವ ಕೊಟ್ರೆ ಮಾತ್ರ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ನಿಮ್ಮ ಗಾದೆನೇ ಇದೆ. ಅಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತ್ತಿ ಅಂತದ್ರಲ್ಲಿ ಈಗ ಗುರುಗಳಿಂದ ಯಾರು ಕೇಳಕ್ಕೆ ರೆಡಿ ಇಲ್ಲ. ಗುರುವೇನ್ ಮಹಾ ಅನ್ನೋ ತರ ಆಗ್ಬಿಟ್ಟಿದೆ.
ಗುರುವೇನ್ ನಮಃ ಇಲ್ಲ ಗುರುವೇನ್ ಮಹಾ ಆಗ್ಬಿಟ್ಟಿದೆ. ಸೊ ಅದು ಆ ವ್ಯವಸ್ಥೆನೆ ಆಗಿದೆ. ಸೊ ಆ ವ್ಯವಸ್ಥೆಯಲ್ಲಿ ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡೋದಕ್ಕಾಗದೆ ಇದ್ರು ಅದನ್ನ ಸುಧಾರಣೆ ಅಂತೂ ಮಾಡ್ಬೇಕಾಗಿರುವಂತ ಜವಾಬ್ದಾರಿ ಇದೆ. ಸಂಘಟನೆ ಸ್ಥಾಪನೆ ಮಾಡಲು ಪ್ರಮುಖ ಉದ್ದೇಶ ಏನು? ಮೀಸಲಾತಿ, ಸಮಾನತೆ ಇವೆಲ್ಲ ಇದಾವಲ್ಲ, ಅದು ಕೇಳೋ ಅಂತದ್ದು ಅಲ್ವೇ ಅಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರ ಮೇಲೆ ದಬ್ಬಾಳಿಕೆ, ಈ ಹರಾಸ್ಮೆಂಟ್ ಇರ್ಬೋದು, ಈ ತರದೆಲ್ಲ ನಡೀತಾ ಇದೆ. ನಾವು ಸರ್ಕಾರಿ ಏನದು ನೌಕರರಷ್ಟೇ. ಈಗ ಎಲ್ಲರಿಗೂ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಒಂದ್ ರೀತಿ ಸ್ಲೇವ್ಸ್ ಅನ್ನೋ ತರ. ಯಾಕೆ ಮಹಿಳಾ ಸಂಘಟನೆ ಸ್ಥಾಪನೆ ಮಾಡಿದ್ರು? ನಮ್ಮ ಆಲೋಚನೆಗಳಿಗೆ ಒಂದು ವೇದಿಕೆ, ನಮ್ಮ ಏನು ಅಭಿಪ್ರಾಯಗಳಿಗೆ ಒಂದು ವೇದಿಕೆ.